ಬಟ್ ಆಲ್ಮೋಸ್ಟ್ ಈ ಟೆಂಪಲ್ಲು ಇಲ್ಲಿ ನಿಂತು ನೋಡಿದಾಗ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಯಾವ ರೀತಿ ಸ್ಟ್ರಕ್ಚರ್ ಇದೆ ಅಂತ. ಎಸ್, ಅದು ದಕ್ಷಿಣ ಭಾರತದ ದ್ರಾವಿಡ ಶೈಲಿ ಟೆಂಪಲ್ ಹೇಗಿರುತ್ತೋ ಅಲ್ಲಿ ನೋಡ್ತೀವಿ. ಕೆಳಗಿಂದ ಮೇಲೆಗಡೆ ಹೋದಾಗ ಜಸ್ಟ್ ಆರ್ಕಿಟೆಕ್ಚರ್ ಅವಾಗೆಲ್ಲ ಶಿಲ್ಪಿಗಳು ಕೂಡ ತೋರಿಸ್ಕೊಟ್ಟಿದ್ದು. ಕೆಳಗಿಂದ ಮೇಲೆ ಹೋಗ್ಬೇಕಾದ್ರೆ ಚೌಕಾಕರು ಹೋಗುತ್ತೆ, ಎಷ್ಟು ಸ್ಕ್ವೇರ್ ಬೈ ಸ್ಕ್ವೇರ್. ನೀವೇನಾದರೂ ತಮಿಳ್ನಾಡು ಕಡೆ ಹೋದಾಗ ಕಾಂಚೀಪುರಂ ಮಹಾಬಲಿಪುರಂ ಕಡೆ ಹೋದಾಗ ಕೂಡ ಈ ರೀತಿ ದೇವಸ್ಥಾನ ನೋಡ್ತೀರಿ. ಬಟ್ ಇದು ನಾಗರ ಶೈಲಿ, ಕರ್ವ್ ಆಗಿರುತ್ತೆ, ಕೆಳಗಿಂದ ಹಿಂಗೆ ಮೇಲೆ ಎತ್ತರವಾಗಿರುತ್ತೆ. ಈ ರೀತಿ ಬಿಲ್ಡಿಂಗ್ಸ್ಗಳನ್ನು, ಈ ರೀತಿ ದೇವಸ್ಥಾನಗಳನ್ನು ನಾವು ಉತ್ತರ ಭಾರತದಲ್ಲಿ ಹೋದಾಗ ಒರಿಸ್ಸಾ ಸನ್ ಟೆಂಪಲ್ ಆಗಿರ್ಬೋದು, ಅಥವಾ ಜಗನ್ನಾಥ ಪುರಿ ಟೆಂಪಲ್ ಆಗಿದೆ, ಲಿಂಗರಾಜ್ ಟೆಂಪಲ್ ಆಗಿರ್ಬೋದು, ನಾವು ನೋಡ್ತಿದ್ದೀವಿ. ಇಲ್ಲೆಷ್ಟು ಅದ್ಭುತವಾದಂಥ ಒಂದೊಂದು ಕಲ್ಲನ್ನು ಎಷ್ಟು ನೀಟಾಗಿ ಕ್ಲಿಯರಾಗಿ ಇಂಟರ್ಲಾಕಿಂಗ್ ಮಾಡಿದರೆ ನಾವು ನೋಡ್ತಾ ಇದ್ದೀವಿ. ಅದು ಗೊತ್ತಾಗೋದಿಲ್ಲ. ಯಾರಾದರೂ ಸಡನ್ನಾಗಿ ಗಮನಿಸಿದರೆ ಇದೇನಪ್ಪ ಒಂದೇ ಬಂಡೆನ ಕೊರೆದಿರ್ಬೋದಾ, ಎಲ್ಲೋರ ಅಜಂತ ಎಲ್ಲೋರ ಕೈಲಾಸನಾಥ್ ಗುಹೆ ಹೇಗೆ ಒಂದು ಬಂಡೆಯಲ್ಲಿ ಕೊರೆದಿದ್ದಾರಲ್ಲ ಆ ರೀತಿ ಗಮನಕ್ಕೆ ಬಂದ್ಬಿಡುತ್ತೆ. ಬಟ್ ಇದು ಇಸ್ ನಾಟ್ ಮೇಡ್ ಇನ್ ಒನ್ ಸ್ಟೋನ್.